ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 1974ರಲ್ಲಿ ವಿಷ್ಣುವರ್ಧನ್ ಅವ್ರದ್ದು ಒಂದು ಹೊಸ ಸಿನಿಮಾ ಅನೌನ್ಸ್ ಆಗುತ್ತೆ. ಆ ಸಿನಿಮಾ ಯಾವುದು ಅಂತಂದ್ರೆ ಭೂತಯ್ಯ ನಮಗ ಅಯ್ಯೋ. ಎಲ್ರಿಗೂ ಕೂಡ ಈ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು. ಯಾವ ತರ ಅಂತಂದ್ರೆ, ವಿಷ್ಣುವರ್ಧನ್ ಅವರು ಅವಾಗ ಒಬ್ಬ ಯುವ ನಟ, ಅಂದ್ರೆ ನಾಗರಾವ್ ಸಿನಿಮಾ ಮೂಲಕ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತ ವಿಷ್ಣುವರ್ಧನ್ ಅವರು ಈ ಸಿನಿಮಾ ಬಂದಾಗ ಅವ್ರಿಗೆ ಒಂದು 7ನೇ ಸಿನಿಮಾ ಅಂತ ಕಾಣುತ್ತಿದ್ದು, ಈ ಸಿನಿಮಾ ಸಾಕಷ್ಟು ಹೆಸರು ಕೂಡ ಅವರಿಗೆ ತಂದುಕೊಡ್ತು. ಆದ್ರೆ ಈ ಸಿನಿಮಾ ರಿಲೀಸ್ ಆಗಿಂತ ಮುಂಚೆ ಸಾಕಷ್ಟು ಕ್ರೇಜ್ನ ಹುಟ್ಟಾಕಿತ್ತು. ಯಾಕೆಂತಂದ್ರೆ ಈ ಸಿನಿಮಾ ನಿರ್ಮಾಣ ಮಾಡಿದ್ದು ಚಂದ್ರಲಾಲ್ ಜೈನ್ ಅವರು ಮತ್ತು ವೀರಸ್ವಾಮಿ ಅವರು ಮತ್ತು SP ವರದರಾಜ್ ಅವರು. ವೀರಸ್ವಾಮಿ ಅವರು ಅಂತಂದ್ರೆ ಎಲ್ಲರೂ ಕೂಡ ಅನ್ಕೊಂಡಿದ್ರು ಒಂದು ಅದ್ದೂರಿಯಾಗಿ ಚಿತ್ರೀಕರಣ ಇರುತ್ತೆ, ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿ ಸಿನಿಮಾನ ಅದ್ದೂರಿಯಾಗಿ ತೆಗೆದಿರ್ತಾರೆ, ಹಾಗಾಗಿ ಈ ಸಿನಿಮಾ ನೋಡೋದಕ್ಕೆ ಹಬ್ಬವಾಗಿರುತ್ತೆ ಅಂತ ಎಲ್ಲ ಕೂಡ ಅನ್ಕೊಂಡಿದ್ರು. ಅದಾದ್ಮೇಲೆ SP ವರದರಾಜ್ ಅವರು, ಅಣ್ಣವರ ಸಹೋದರ, ಅವರು ಕತೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಅದ್ಭುತವಾಗಿ ಸೆಲೆಕ್ಟ್ ಮಾಡ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿತ್ತು. ಯಾಕೆಂದ್ರೆ ಅಣ್ಣವ್ರ ಸಿನಿಮಾಗಳು ಹಿಟ್ಟಾಗೋದಕ್ಕೆ ಎಷ್ಟು ಜನಗಳು ಕಾರಣನೋ ಅದರಲ್ಲಿ ಮೊದಲನೇ ಸಾಲ ನಿಂತ್ಕೊಳ್ಳೋದೇ ಒಂದು SP ವರದರಾಜ್ ಅವರು. ಹಾಗಾಗಿ ಅವರು ಕತೆ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಈ ಸಿನಿಮಾ 100% ಚೆನ್ನಾಗಿರುತ್ತೆ, ಥಿಯೇಟರ್ ಕೂತ್ಕೊಂಡು ನೋಡ್ಬೋದು, ವಿಷ್ಣುವರ್ಧನ್ ಅವರಿಗೆ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಕೊಡುತ್ತೆ ಅಂತ ಇತ್ತು. ಇನ್ನೊಂದು ಮುಖ್ಯ ಕಾರಣ ಏನು ಅಂತಂದ್ರೆ ಸಿದ್ಲಿಂಗಯ್ಯ ಅವರು ಮಾಡಿದಂತ ಎಲ್ಲಾ ಸಿನಿಮಾಗಳು ಸಹ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಅವರು ಅಷ್ಟೇ ಅಣ್ಣವ್ರಿಗೆ ಸಿನಿಮಾಗಳನ್ನ ಮಾಡಿರ್ತಾರೆ. ಫಸ್ಟ್ ಟೈಮ್ ಅಣ್ಣವ್ರ ಕ್ಯಾಂಪೇನಿಂದ ಹೊರಗಡೆ ಬಂದು ವಿಷ್ಣುವರ್ಧನ್ ಅವ್ರಿಗೆ ಈ ಸಿನಿಮಾನ ಮಾಡ್ತಿರ್ತಾರೆ. ಅವರ ಈ ಹಿಂದೆ ಬಂದಂತಹ ಬಂಗಾರದ ಮನುಷ್ಯ ಸಾಕಷ್ಟು ದಾಖಲೆಗಳನ್ನ ಮಾಡಿರುತ್ತೆ. ಹಾಗಾಗಿ ಜನಕ್ಕೆ ಸಾಕಷ್ಟು ಕ್ಯೂರಿಯಾಸಿಟಿ ಕೂಡ ಇರುತ್ತೆ, ಈ ಒಂದು ಸಿನಿಮಾನ ನೋಡ್ಲೇಬೇಕು ಅಂತ ಅನ್ಬಿಟ್ಟು. ಹಾಗಾಗಿ ಈ ಸಿನಿಮಾ ಚಿತ್ರೀಕರಣ ಮಾಡ್ತಾರೆ. ಈ ಸಿನಿಮಾ ಕಂಪ್ಲೀಟ್ ಒಂದು ಸೆಟ್ಟಿನ ಕಳಸಾಪುರ ಅಂತ ಒಂದು ಊರಲ್ಲಿ ಚಿತ್ರೀಕರಣಕ್ಕೆ ಬಳಸ್ಕೋತಾರೆ. ಇಡೀ ಊರನ್ನೇ ಅವರೊಂದು ಮನೆ ತರ ಮಾಡ್ಕೊಂಡು ಅಲ್ಲಿ ಚಿತ್ರೀಕರಣ ಮಾಡ್ತಿರ್ತಾರೆ. ಅಂದ್ರೆ ಅಲ್ಲೇ ಒಂದು 2 ರಿಂದ 3 ತಿಂಗಳು ಬಿಟ್ಬಿಟ್ಟಿರ್ತಾರೆ ಅದೇ ಊರಲ್ಲೇನೆ. ಆ ಬೆಂಕಿ ಹಚ್ಚೋ ಸೀನ್ ಆಗಿರ್ಬೋದು, ಮನೆಗೆ, ಇವನ್ನೆಲ್ಲ ಅದೇ ಊರಲ್ಲೇ ಚಿತ್ರೀಕರಣ ಮಾಡಿರೋದು. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ನೆರೆಯ ಸೀನ್ ಏನ್ ಬರುತ್ತೆ ಅಂದ್ರೆ, ಈ ಜಾಸ್ತಿ ಕೆರೆ ಎಲ್ಲ ತುಂಬಿಕೊಂಡು ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗುವಂತ ಸೀನ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಒಂದು ತಲಕಾವೇರಿ ಏನ್ ಬರುತ್ತೆ ಅಲ್ಲಿ ಚಿತ್ರೀಕರಣ ಮಾಡಿರೋದು. ಈ ಸಿನಿಮಾದಲ್ಲಿ ಗುಳ್ಳನ ಪಾತ್ರದಲ್ಲಿ ವಿಷ್ಣುವರ್ಧನ್ ಅಭಿನಯ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರು ಈ ಸಿನಿಮಾದಲ್ಲಿ ಅವ್ರದ್ದು 6ನೇ 7ನೇ ಸಿನಿಮಾ ಅಂತ ಕೂಡ ಅನ್ಸಲ್ಲ, ಅವ್ರು ಆಲ್ರೆಡಿ ಒಂದು 100 ಸಿನಿಮಾ ಮಾಡಿದ್ದಾರೆ ಅನ್ಸುತ್ತೆ, ಅಷ್ಟು ಅದ್ಭುತವಾಗಿ ಅವ್ರು ಅಭಿನಯ ಮಾಡಿದ್ದಾರೆ. ಮತ್ತೆ ಈ ಸಿನಿಮಾದಲ್ಲಿ ನನಗೆ ವೈಯಕ್ತಿಕವಾಗಿ ಇಷ್ಟವಾಗಿದ್ದು ಅಂತಂದ್ರೆ MP ಶಂಕರ್ ಅವರು ಒಂಥರ ಅಭಿನಯದಲ್ಲಿ ದೈತ್ಯ ಪ್ರತಿಭೆ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಕಂಪ್ಲೀಟ್ ಅರ್ಧ ಜವಾಬ್ದಾರಿ ಅವರೇ ಹೊತ್ಕೊಂಡ್ಬಿಟ್ಟಿದ್ದಾರೆ. ಸಿನಿಮಾ ಗೆಲ್ಲೋದಕ್ಕೆ 50% MP ಶಂಕರ್ ಅವರೇ ಕಾರಣ, ಆದ್ರೆ ಈ ಮಿಕ್ಕಿ 50% ಬೇರೆಯವರೆಲ್ಲ ಕೂಡ ಕಾರಣ. ಯಾಕಂದ್ರೆ MP ಶಂಕರ್ ಅವರ ಅಭಿನಯ ಅಷ್ಟು ಅದ್ಭುತವಾಗಿತ್ತು ಈ ಸಿನಿಮಾದಲ್ಲಿ. ಲೋಕೇಶ್ ಅವರು ಕೂಡ ಅವರ ಮಗನ ಪಾತ್ರ ಮಾಡಿದ್ದಾರೆ. ಅವ್ರದ್ದು ಅಷ್ಟೇ, ನೀವು ನೋಡ್ತಿರೋ ಸಿನಿಮಾ ಅನ್ಸುತ್ತೆ, ಒಬ್ಬ ಮನುಷ್ಯನ ನಾವು ಸಿನಿಮಾ ನೋಡಿದ್ಮೇಲೆ ಒಬ್ಬನ ನಾವು ದ್ವೇಷ ಮಾಡ್ತೀವಿ ಅಂತಂದ್ರೆ ಆ ಸಿನಿಮಾದಲ್ಲಿ ಆ ಮನುಷ್ಯನ ಪಾತ್ರ ಗೆದ್ದಿದೆ ಅಂತಾನೆ ಅರ್ಥ. ಹಾಗಾಗಿ MP ಶಂಕರ್ ಅವ್ರನ್ನ ಮತ್ತೆ ಲೋಕೇಶ್ ಅವ್ರನ್ನ ನೀವು ನೋಡಿದ್ರೆ ಈ ಸಿನಿಮಾ ನೋಡಿದ್ರೆ ಕೋಪ ಬರುತ್ತೆ, ಇಷ್ಟು ಕೆಟ್ಟವಾಗಿರೋ ಮನುಷ್ಯ ಕೂಡ ಇರ್ತಾನ ಅಂತ ಅನ್ಬಿಟ್ಟು. ಈ ಸಿನಿಮಾದ ಮುಖ್ಯ ಸಂದೇಶ ಯಾವ ತರ ಇತ್ತು ಅಂತಂದ್ರೆ, ಈ ಬಡ್ಡಿ ವ್ಯವಹಾರ, ಯಾವತ್ತೂ ಬಡ್ಡಿ ದುಡ್ಡು ತಿನ್ನೋರು ಉದ್ಧಾರ ಆಗೋದಿಲ್ಲ, ಅಥವಾ ಅದೊಂದು ಕಾಯಿಲೆ ಬಂದು ಹೋಗ್ಬಿಡ್ತಾರೆ, ಈ ತರದೆಲ್ಲ ಈ ಸಿನಿಮಾದಲ್ಲಿ ಸಂದೇಶ ಇದೆ. ಮತ್ತೆ ಇನ್ನೊಂದೇನಂದ್ರೆ, ಕೋರ್ಟು ಕಚೇರಿ ಅಂತ ಸಣ್ಣ ಸಣ್ಣ ವಿಷಯಕ್ಕೂ ನೀವು ಹೋಗ್ತಾ ಇದ್ರೆ ನಮ್ಮ ಜೀವನ ಕೂಡ ಹಾಳಾಗುತ್ತೆ, ಮತ್ತೆ ಜೀವನ ಕೂಡ ಸೌದಾಗುತ್ತೆ, ಹೊರತು ನ್ಯಾಯ ಕೂಡ ಸಿಗೋದಿಲ್ಲ ಅನ್ನೋದು ಈ ಸಿನಿಮಾದ ಒಂದು ಮುಖ್ಯ ಉದ್ದೇಶ. ಈ ಸಿನಿಮಾದ ಬಜೆಟ್ ಎಷ್ಟಾಗಿತ್ತು ಅಂತ ನೋಡೋದಾದ್ರೆ, ಈ ಸಿನಿಮಾಗೆ 14 ಲಕ್ಷ ಬಜೆಟ್ ಹಾಕಿರ್ತಾರೆ. 3 ಜನ ನಿರ್ಮಾಪಕರು ಸೇರಿ ಈ ಸಿನಿಮಾಗೆ 14 ಲಕ್ಷ ಬಜೆಟ್ ಹಾಕಿ ನಿರ್ಮಾಣ ಮಾಡಿರ್ತಾರೆ. ಆ ಒಂದು ಟೈಮಲ್ಲಿ ಕನ್ನಡ ಸಿನಿಮಾಗಳ ಬಜೆಟ್ 15 ರಿಂದ 20 ಲಕ್ಷನೇ ಇರ್ತಿತ್ತು. ಆದ್ರೆ ಒಂದು ಐತಿಹಾಸಿಕ ಸಿನಿಮಾಗಳು, ಪೌರಾಣಿಕ ಸಿನಿಮಾಗಳು ನಡಿಬೇಕು ಅಂತಂದ್ರೆ 30 ರಿಂದ 35 ಲಕ್ಷದವರೆಗೂ ಹಾಕೋರು. ಆಮೇಲೆ ಈ ಸಿನಿಮಾ ಕಲೆಕ್ಷನ್ ಎಷ್ಟು ಮಾಡ್ತು ಅಂತಂದ್ರೆ, ಆಗಿನ ಕಾಲಕ್ಕೆ 1974ರಲ್ಲಿ ಈ ಸಿನಿಮಾ ಬರೋಬ್ಬರಿ 45 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡುತ್ತೆ. ಅಂದ್ರೆ 14 ಲಕ್ಷ ಬಜೆಟ್ ಈ ಸಿನಿಮಾ 45 ಲಕ್ಷ ಕಲೆಕ್ಟ್ ಮಾಡುತ್ತೆ ಅಂತಂದ್ರೆ ಹತ್ತತ್ರ 3 ಪಟ್ಟು ಲಾಭ ಕೂಡ ತಂದ್ಕೊಡುತ್ತೆ. ಮತ್ತು ವಿಷ್ಣುವರ್ಧನ್ ಅವ್ರಿಗೆ ಒಂದು ನಾಗರಾವ್ ಬಳಿಕ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ನ ಈ ಸಿನಿಮಾ ತಂದ್ಕೊಡುತ್ತೆ. ಎಲ್ಲರೂ ಕೂಡ ಚಿತ್ರಮಂದಿರ ಆಚೆ ಬಂದು MP ಶಂಕರ್ ಅವ್ರನ್ನ ಮತ್ತು ಲೋಕೇಶ್ ಅವ್ರನ್ನ ಎಷ್ಟು ದ್ವೇಷ ಮಾಡ್ತಿದ್ರು, ವಿಷ್ಣುವರ್ಧನ್ ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಿದ್ರಂತೆ ಈ ಸಿನಿಮಾ ನೋಡಿ. ಅಪ್ಪ ಎಳ್ತಾ ಒಳ್ಳೆ ಪಾತ್ರ ಮಾಡಿದ್ದಾರೆ ವಿಷ್ಣುವರ್ಧನ್ ಅವರು. ನಾಗರಾವ್ ಆದ್ಮೇಲೆ ಈ ಸಿನಿಮಾನ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಟ್ಟಿರೋದು. ಇನ್ನೊಬ್ಬ ಒಳ್ಳೆ ನಟ ನಮ್ಗೆ ಸಿಕ್ಕಿದ ಕನ್ನಡಕ್ಕೆ. ಅಣ್ಣವರ ನಂತರ ಬಂದಂತಹ ಒಬ್ಬ ಅದ್ಭುತವಾದ ಅಭಿನಯ ಇರುವಂತಹ ನಟ ಯಾರಾದ್ರು ಇತ್ತು ಅಂತಂದ್ರೆ ಅದು ವಿಷ್ಣುವರ್ಧನ್ ಅವರೇನೆ. ಮೊದಲನೇ ಸಾಲಿಗೆ ಅಣ್ಣವ್ರು ನಿಲ್ತಾರೆ, 2ನೇ ಸ್ಥಾನದಲ್ಲಿ ವಿಷ್ಣುವರ್ಧನ್ ಅವರು ನಿಲ್ತಾರೆ. ಈ ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ. ಈ ಸಿನಿಮಾ ಬೆಂಗಳೂರಲ್ಲಿ ಮುಖ್ಯ ಚಿತ್ರಮಂದಿರದಲ್ಲಿನೇ 175 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕೊಡಕ್ಕಾಗುತ್ತೆ, ಮತ್ತು ಹುಬ್ಬಳ್ಳಿ ದಾವಣಗೆರೆಯಲ್ಲಿ ಈ ಸಿನಿಮಾ 250 ದಿನಗಳ ಕಾಲ ಪ್ರದರ್ಶನ ಕೂಡ ಕಾಣುತ್ತೆ. ಭೂತಯ್ಯನ ಅಯ್ಯೋ ಸಿನಿಮಾ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಂದು ಕಾದಂಬರಿ ಆಧಾರಿತ ಸಿನಿಮಾ ಆಗಿದೆ. ಈ ಸಿನಿಮಾ ಆಗಿನ ಕಾಲಕ್ಕೆ ಯಾವ ತರ ಒಂದು ಇಂಪ್ಯಾಕ್ಟ್ ಮಾಡಿತ್ತು ಜನಗಳ ಮೇಲೆ ಅಂತಂದ್ರೆ, ಶ್ರೀಮಂತರ ಒಂದು ದಬ್ಬಾಳಿಕೆ ಬಡವರ ಮೇಲೆ ಯಾವ ತರ ನಡೆಯುತ್ತೆ ಅನ್ನೋದನ್ನೆಲ್ಲ ಈ ಸಿನಿಮಾದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ರು ನಿರ್ದೇಶಕ ಸಿದ್ಲಿಂಗಯ್ಯ ಅವರು. ನಿರ್ದೇಶಕ ಸಿದ್ಲಿಂಗಯ್ಯ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವರು ಕನ್ನಡ ನಿರ್ದೇಶಕರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ. ಯಾಕೆಂತಂದ್ರೆ ಅವ್ರು ಮಾಡೋಂಥ ಸಿನಿಮಾಗಳೇ ಒಂದು ಜನಕ್ಕೆ ಇಂಪ್ಯಾಕ್ಟ್ ಮಾಡ್ತಿತ್ತು. ಯಾವ ತರ ಅಂತಂದ್ರೆ, ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಜನ ಎಲ್ಲ ಹೋಗಿ ಹಳ್ಳಿಲಿ ಹೋಗಿ ಕೆಲಸ ಮಾಡ್ತಿದ್ರು. ಅದೇ ತರ ಭೂತಯ್ಯನ ಮಗ ಸಿನಿಮಾ ನೋಡಿ ಒಂದಷ್ಟು ಶ್ರೀಮಂತರು ಕೂಡ ನಾವು ಬಡವ್ರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು, ಯಾಕೆಂದ್ರೆ ಬಡವರು ಕೂಡ ಒಬ್ರು ಮನುಷ್ಯರನ್ನೇ, ಅವ್ರು ಬೇರೆ ಜಾತಿಯವರಾಗಿರ್ಬೋದು ಅಥವಾ ಬೇರೆ ಧರ್ಮದವರಾಗಿರ್ಬೋದು, ಯಾರಾದ್ರೂ ಪರವಾಗಿಲ್ಲ, ಬಡವರು ಅಂದ್ರೆ
ಅವರು ಕೂಡ ಮನುಷ್ಯರು ಎಲ್ಲರೂ ಒಟ್ಟಾಗಿ ನೋಡಬೇಕು ಅಂತ ಕೂಡ ಒಂದಷ್ಟು ಜನ ಅನ್ಕೊಂಡು ಶ್ರೀಮಂತರು ದಾನ ಧರ್ಮ ಕೂಡ ಮಾಡೋಕ್ಕೆ ಮುಂದಾಗಿದ್ದಂತೆ. ಈ ಸಿನಿಮಾದಲ್ಲಿ ಹೋಟ್ಲಲ್ಲಿ ನಡೆಯುವಂಥ ಒಂದು ಕಾಮಿಡಿ ಸೀನ್ ಏನಿದೆ, ಆ ಸೀನು ಈಗಲೂ ಕೂಡ ಟ್ರೆಂಡಿಂಗಲ್ಲಿ ನಡೆಯುತ್ತೆ. ಈ ಅನ್ಲಿಮಿಟೆಡ್ ಊಟ ಅಂತ ಒಂದು ಫುಡ್ದೊಂದು ಇದು ಬರುತ್ತಲ್ವಾ, ಅದು ಈಗಲೂ ಕೂಡ ಎಷ್ಟೋ ಹೋಟ್ಲುಗಳಲ್ಲಿ ಅನ್ಲಿಮಿಟೆಡ್ ಮಾಡಿದ್ದಾರೆ. ಬಟ್ ಆಗಿನ ಕಾಲಕ್ಕೆ ಆ ಒಂದು ಕಾಮಿಡಿನ ಮಾಡಿದ್ರು ಮತ್ತು ಆ ಹೋಟ್ಲದೊಂದು ಕಾನ್ಸೆಪ್ಟ್ ಮಾಡಿದ್ರು, ಅದು ಈಗಲೂ ಕೂಡ ಟ್ರೆಂಡಲ್ಲಿದೆ. ಹಾಗೆ ಸಿದ್ಧಲಿಂಗಿ ಅವ್ರು ಮಾಡ್ತಿದ್ದು ಯಾವೊಂದು ಇದೇ ಆಗಿರ್ಬೋದು, ಯಾವೊಂದು ಸ್ಟೋರಿ ಆಗಿರ್ಬೋದು, ಯಾವೊಂದು ಸಿನಿಮಾ ಆಗಿರ್ಬೋದು, ಅವ್ರು ಅವಾಗಲೇ ಮಾಡಿದ್ದನ್ನ ಜನಗಳು ಈಗ ಫಾಲೋ ಮಾಡ್ತಿದ್ದಾರೆ. ಅಷ್ಟು ಅದ್ಭುತವಾದ ನಿರ್ದೇಶಕರು ಕನ್ನಡದಲ್ಲಿದ್ದರು ಮತ್ತು ಅವ್ರು ಸಾಕಷ್ಟು ಸಿನಿಮಾಗಳನ್ನ ಕನ್ನಡಕ್ಕೆ ಕೊಟ್ಟರು. ಅಣ್ಣವ್ರಿಗಾಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಇವರಿಗೆಲ್ಲ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳನ್ನ ಕೊಡ್ತಿದ್ರು. ಈ ಸಿನಿಮಾಗೆ ಹಲವಾರು ಪ್ರಶಸ್ತಿ ಕೂಡ ಬಂದಿದೆ. ಮತ್ತು ಆಗಿನ ಕಾಲದಲ್ಲಿ VFX ಅಥವಾ ಗ್ರಾಫಿಕ್ಸು ಯಾವುದು ಇಲ್ದಿರೋ ಟೈಮಲ್ಲೇ ಆ ಕ್ಲೈಮ್ಯಾಕ್ಸ್ ದೃಶ್ಯನ ಚಿತ್ರೀಕರಣ ಮಾಡಿರೋದು ನೈಜ ಘಟನೆಯಾಗಿ. ಅಂದರೆ ಹೀರೋ ವಿಷ್ಣುವರ್ಧನ್ ಅವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಪ್ರಾಣನ ಪಣಕ್ಕಿಟ್ಟೇ ಈ ಸಿನಿಮಾನ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ. ಈಗೆಲ್ಲ ಆದರೆ ಒಂದು ಕಂಪ್ಯೂಟರ್ ಸೆಟ್ಟಿಂಗ್ಸಲ್ಲಿ ಏನಾದರೂ ಮಾಡಿಬಿಡ್ತಾರೆ, ಆ ನೆರೆ ಸೀನ್ಸ್ ಆಗಿರ್ಬೋದು ಅಥವಾ ಒಂದು ಬೆಂಕಿದಾಗಿರ್ಬೋದು, ಅವಾಗೆಲ್ಲ ನೈಜವಾಗಿ ಮಾಡ್ತಿದ್ರು. ದೊಡ್ಡ ದೊಡ್ಡ ಸಿನಿಮಾಗಳು ಏನು ಬರುತ್ತೆ ಕನ್ನಡದಲ್ಲಿ, ಒಂದು 50 ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿದೆ, ಜನದ ಮೇಲೆ ಒಂದು ಇಂಪ್ಯಾಕ್ಟ್ ಮಾಡಿದೆ ಅಂತ ಏನು ಸಿನಿಮಾಗಳಿದೆ, ಆ ಒಂದು ಸ್ಥಾನದಲ್ಲಿ ಈ ಒಂದು ಸಿನಿಮಾ ಕೂಡ ಸೇರಿಕೊಳ್ಳುತ್ತೆ. ಮತ್ತು ಈ ಸಿನಿಮಾ ಆಗಿನ ಕಾಲಕ್ಕೆ 3 ಭಾಷೆಗೆ ರಿಮೇಕ್ ಆಗಿತ್ತು, ತೆಲುಗು ಮತ್ತು ತಮಿಳು ಮತ್ತು ಹಿಂದಿ. ಕಮಲ್ ಹಾಸನ್ ಕೂಡ ಈ ಸಿನಿಮಾ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.